ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆನೇ ವಿಡಿಯೋ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಫ್ರೆಂಡ್ಸ್, ಇವಾಗ ಟೈಮ್ ಬಂದು 7 o'clock. ಇವಾಗ ತಿಂಡಿ ರೆಡಿ ಮಾಡಬೇಕು. ಪೂರಿ ಮತ್ತು ಸಾಗು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ನಾನು ಹೇಗೆ ತಿಂಡಿ ಪ್ರಿಪೇರ್ ಮಾಡ್ತೀನಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಸೊ ವ್ಲಾಗ್ ಕಂಟಿನ್ಯೂ ಆಗುತ್ತೆ. ಸೊ ನೋಡಿ ಫ್ರೆಂಡ್ಸ್, ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ದೀರಾ, ಪ್ಲೀಸ್ ಆಗಿ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಫ್ರೆಂಡ್ಸ್, ವಿಡಿಯೋ ಕಂಟಿನ್ಯೂ ಆಗುತ್ತೆ ನೋಡಿ. ತಿಂಡಿ ಎಲ್ಲ ರೆಡಿ ಮಾಡಬೇಕು. ಇವಾಗ 7 o'clock 8 o'clock ರಘು ಹೊರಡ್ತಾರೆ. ಸೊ ಹಾಗಾಗಿ 8 o'clock ತನಕ ಎಲ್ಲ ರೆಡಿ ಮಾಡಬೇಕು. ಇವಾಗ ನೈಟೇ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿರ್ತೀನಿ, ಈಸಿ ಆಗುತ್ತೆ ಮಾಡೋದಕ್ಕೆ ಅಂತ. ಪೂರಿ ಕಲಿಸ್ಬೇಕು. ಸೊ ಫ್ರೆಂಡ್ಸ್, ನಾನು ತರಕಾರಿ ಎಲ್ಲ ನೈಟೇ ಕಟ್ ಮಾಡಿ ಇಟ್ಕೊತೀನಿ, ಫ್ರಿಜ್ಗೆ ಹಾಕಿಟ್ಬಿಡ್ತೀನಿ. ಯಾಕಂದರೆ ಬೆಳಗ್ಗೆ ಎದ್ದು ಕಟ್ ಮಾಡೋ ಅಷ್ಟರಲ್ಲಿ ತುಂಬ ಟೈಮ್ ಹಿಡಿಯುತ್ತೆ. ಸೊ ಹಾಗಾಗಿ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ. ಟೊಮೊಟೊ ಕಟ್ ಮಾಡಿಲ್ಲ, ಇದು ಕಾಯಿ ಕಡಲೆ ರುಬ್ಬಕ್ಕೆ ಗ್ರೈಂಡ್ ಮಾಡೋಕ್ಕೆ ಅಂತ ರೆಡಿ ಮಾಡಿ ಈರುಳ್ಳಿ ಮತ್ತು ಕರಿಬೇವು ಮತ್ತು ಬೆಳ್ಳುಳ್ಳಿ ಹಾಕಿಟ್ಕೊಂಡಿದ್ದೀನಿ. ಟೊಮೊಟೊ ಕಟ್ ಮಾಡಬೇಕು. ಸೊ ಒಗ್ಗರಣೆಗೂ ಅಲ್ಲಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೆ, ಬೆಳಗ್ಗೆ ಈಸಿ ಆಗುತ್ತೆ ಮಾಡೋಕ್ಕೆ ಅಂತ. ಸೊ ತರಕಾರಿ ಎಲ್ಲ ನೀಟಾಗಿ ನೀರಲ್ಲಿ ತೊಳಿತಿದ್ದೀನಿ. ಒಂದು 2-3 ಸರಿ ತೊಳೆದ್ಬಿಡ್ತೀನಿ. ಬೀಟ್ರೂಟ್ ಹಾಕಿದ್ರೆ ತುಂಬ ಅಂದರೆ ಕಲರ್ ಎಲ್ಲ ಇರುತ್ತಲ್ಲ, ಅದು ಒಂದು 2-3 ಸರಿ ತೊಳೆದ್ರೇ. ಸೊ ಹಾಗಾಗಿ ಒಂದು 2-3 ಸರಿ ನೀಟಾಗಿ ನೀರಲ್ಲಿ ತೊಳೆದ್ಬಿಡ್ತೀನಿ. ಸೊ ನೆಕ್ಸ್ಟ್ ಟೊಮೊಟೊ ಕಟ್ ಮಾಡಿಕೊಂಡೆ. ಒಂದು 2 ಟೊಮೊಟೊಸ್ ಆದರೆ ಸಾಕು. ಸೊ ನೆಕ್ಸ್ಟ್ ನಾನು ಕುಕ್ಕರ್ಗೆ ತರಕಾರಿ ಎಲ್ಲ ಕಟ್ ಮಾಡಿ ತೊಳೆದಿದ್ನಲ್ಲ, ಸೊ ಹಾಗಾಗಿ ಅದನ್ನೆಲ್ಲ ತೊಳೆದು ಹಾಕ್ತಿದ್ದೀನಿ. ಅದು 2 ವಿಸಲ್ ಆದರೆ ಸಾಕು. 2 ವಿಸಲ್ ಆದರೆ ಚೆನ್ನಾಗಿ ಬೆಂದೋಗುತ್ತೆ. ಸೊ ತರಕಾರಿ ಅಂತ ಅಲ್ಲಿಗೆ ನಾನು ಕ್ಯಾರೆಟ್ ಮತ್ತು ಬೀಟ್ರೂಟ್, 2 ಆಲೂಗಡ್ಡೆ ಮತ್ತು ಟೊಮೊಟೊ, ಅಲ್ಲಿಗೆ ನಾನು ಬಟಾಣಿ ಆ್ಯಡ್ ಮಾಡ್ತೀನಿ. ಅಂದರೆ ನೈಟ್ ನೆನೆ ಹಾಕಿದ್ದೆ ನಾನು. ಅಲ್ಲಿಗೆ ಲಾಸ್ಟಿಗೆ ನೀರು ಹಾಕಿ ವಿಸಿಲ್ ಆಗಲಿ ಅಂತ ಕುಕ್ಕರ್ದು ಮುಚ್ಚಳ ಹಾಕಿ 2 ವಿಸಲ್ ಆದರೆ ಸಾಕು, ಚೆನ್ನಾಗಿ ಬೆಂದೋಗುತ್ತೆ ತರಕಾರಿ. ಏನಿಲ್ಲ, ಬಟಾಣಿ ಬೇರೆ ನೈಟ್ ನೆನೆ ಹಾಕಿದ್ನಲ್ಲ, ಸೊ ಹಾಗಾಗಿ ಈಸಿಯಾಗಿ ಬೆಂದೋಗುತ್ತೆ. ನೆಕ್ಸ್ಟ್ ನಾನು ಕಾಯಿ ಮತ್ತು ಕಡಲೆ ಎಲ್ಲ ಗ್ರೈಂಡ್ ಮಾಡ್ಕೋಬೇಕು. ಸೊ ಹಾಗಾಗಿ ರೆಡಿ ಮಾಡ್ಕೊತಿದ್ದೀನಿ. ಹುರಿಗಡಲೆ ಆ್ಯಡ್ ಮಾಡ್ಕೊತಿದ್ದೀನಿ ಆ್ಯಂಡ್ ಕಾಯಿ ತುರ್ಕೊಂಡೆ. ಸೊ ಅಲ್ಲಿಗೆ ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಕರಿಬೇವು, ಹುರಿಗಡಲೆ 4 ಆ್ಯಡ್ ಮಾಡ್ತಿದ್ದೀನಿ. ಸೊ ಫ್ರೆಂಡ್ಸ್, ನಾನು ಸಾಗು ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಅದು ಗೊಜ್ಜು ಥರನೇ ಮಾಡೋಣ ಅಂತ ಹೇಳಿ ಪರವಾಗಿಲ್ಲ ಅಂತ ಮಾಡೋಣ ಅಂತ ಮಾಡ್ತಿದ್ದೆ. ಸೊ ಅಲ್ಲಿಗೆ ನೀರು ಆ್ಯಡ್ ಮಾಡಿ ಗ್ರೈಂಡ್ ಮಾಡ್ತಿದ್ದೀನಿ. ಸೊ ಫ್ರೆಂಡ್ಸ್, ಹಿಂಗೆ ಮಾಡಿದ್ರು ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಈ ಥರ ಮಾಡಿದ್ರೂ ಕೂಡ ಗೊಜ್ಜು ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಗ್ರೈಂಡ್ ಮಾಡಾಯಿತು. ನೆಕ್ಸ್ಟ್ ನಾನು ಪೂರಿಗೆ ರೆಡಿ ಮಾಡ್ಕೊತೀನಿ. ಸೊ ಫ್ರೆಂಡ್ಸ್, ಅಲ್ಲಿಗೆ ನಾನು ಒಂದು ಪಾತ್ರೆಗೆ ನೀರು ಹಾಕ್ತೀನಿ. ನೀರಿಗೆ ಉಪ್ಪು ಹಾಕ್ತೀನಿ. ಫಸ್ಟ್ ನಾನು ಹುಡಿ ಉಪ್ಪಾದರೆ ಚೆನ್ನಾಗಿರುತ್ತೆ, ಹರಳುಪ್ಪಿಗಿಂತ ಇದು ಬೇಗ ಕರಗುತ್ತೆ. ಸೊ ಹಾಗಾಗಿ ಆ್ಯಂಡ್ ನೆಕ್ಸ್ಟ್ ನಾನು ಸಕ್ಕರೆ ಹಾಕ್ತೀನಿ. ಸ್ವಲ್ಪ ಒಂದು 1/2 ಸ್ಪೂನ್ ಅಷ್ಟು ಹಾಕ್ತೀನಿ. 1/4 ಸ್ಪೂನು 2 ಸರಿ ಹಾಕ್ತೆ. ಸೊ ಹಾಗಾಗಿ ಸಕ್ಕರೆ ಹಾಕೋದ್ರಿಂದ ಫ್ರೆಂಡ್ಸ್ ಕಲರ್ ಚೆನ್ನಾಗಿ ಬರುತ್ತೆ ಪೂರಿದು. ಸೊ ಹಾಗಾಗಿ ನೆಕ್ಸ್ಟ್ ನಾನು ಗೋಧಿ ಹಿಟ್ಟು ಆ್ಯಡ್ ಮಾಡ್ತಿದ್ದೀನಿ. ನಾನು ಮೈದಾ ಹಿಟ್ಟು ಹಾಕಲ್ಲ ಪೂರಿಗೆ. ಗೋಧಿ ಹಿಟ್ಟು ಹಾಕಿದ್ರೇ ತುಂಬ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ. ಮೈದಾ ಹಾಕಿದ್ರೆ ಒಂಥರ ರಬ್ಬರ್ ಥರ ಆಗಿಬಿಡುತ್ತೆ, ಪೂರಿ ಚೆನ್ನಾಗಿರಲ್ಲ. ಸೊ ಹಾಗಾಗಿ ಆ್ಯಂಡ್ ನಾನು ಮೊಸರು ಹಾಕ್ತೀನಿ. ಇಲ್ಲಿಗೆ ಮೊಸರು ಹಾಕಿದ್ರೆ ತುಂಬ ಸಾಫ್ಟಾಗಿ ಬರುತ್ತೆ ಫ್ರೆಂಡ್ಸ್. ನೀವು ಟ್ರೈ ಮಾಡಿ ನೋಡಿ. ಮೊಸರು ಹಾಕೋದು ಮಾತ್ರ ಮಿಸ್ ಮಾಡಲೇಬೇಡಿ ಪೂರಿಗೆ ನೀವು. ಸೊ ಹಾಗಾಗಿ ನಾನು ಮೊಸರು ಹಾಕ್ತೀನಿ. ಮತ್ತು ಸೋಡಾ ಏನು ಹಾಕಲ್ಲ ನಾನು. ಇಷ್ಟ ಹಾಕಿ ನಾನು ಮಿಕ್ಸ್ ಮಾಡ್ಕೊತೀನಿ. ಸೊ ಫ್ರೆಂಡ್ಸ್, ನೀರು ಸ್ವಲ್ಪ ಹಾಕಿನೇ ಮಿಕ್ಸ್ ಮಾಡಿ ಕಲಸಿ ಹಿಟ್ಟನ್ನು. ಫಸ್ಟೇ ಜಾಸ್ತಿ ನೀರು ಹಾಕ್ಕೊಳ್ಳೋಕೆ ಹೋಗ್ಬೇಡಿ. ಸ್ವಲ್ಪ ಆಗಿ ನೀರು ಆ್ಯಡ್ ಮಾಡಿಕೊಂಡು ಹಿಟ್ಟನ್ನು ಚೆನ್ನಾಗಿ ಒಂದು ಹದವಾಗಿ ಮಿಕ್ಸ್ ಮಾಡಿ ಕಲಸಿ. ಸೊ ಫ್ರೆಂಡ್ಸ್, ನಾನು ಈ ರೀತಿ ಪೂರಿ ಮಾಡ್ತೀನಿ. ನೀವು ಒಂದ್ಸರಿ ಟ್ರೈ ಮಾಡಿ. ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ರಿಸಲ್ಟ್ ನೀವು ಈ ವಿಡಿಯೋದಲ್ಲೇ ಕಂಟಿನ್ಯೂ ನೆಕ್ಸ್ಟ್ ನೋಡ್ಬೋದು ನೀವು ಪೂರಿ ಹೇಗೆ ಬರುತ್ತೆ ಅಂತ. ತುಂಬ ಸಖತ್ತಾಗಿ ಬರುತ್ತೆ ಪೂರಿ ಮಾತ್ರ. ಸೊ ಫ್ರೆಂಡ್ಸ್, ಹಾಗಾಗಿ ಹೇಳಿದೆ, ನೋಡ್ತಿರ್ಬೋದು. ಎಲ್ಲೂ ಹಿಟ್ಟಿಟ್ಟು ಒಂಥರ ಗಟ್ಟಿಯಾಗಿ ಸಿಗಬಾರ್ದು, ಸಾಫ್ಟಾಗಿ ತುಂಬ ಚೆನ್ನಾಗಿರಬೇಕು. ಹಾಗಾಗಿ
ನೀರನ್ನ ಸ್ವಲ್ಪ ಸ್ವಲ್ಪ ಹಾಕಿ ಕಲಿಸ್ಕೊಬೇಕು. ಸೊ ಫ್ರೆಂಡ್ಸ್ ನೋಡ್ತಿರ್ಬೋದು ಹಿಟ್ಟೆಲ್ಲ ಕಲಸಿ ರೆಡಿಯಾಗಿದೆ, ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಸೊ ಒಂದು 5 ಮಿನಿಟ್ ಅದು ಚೆನ್ನಾಗಿ ಹಿಟ್ಟೆಲ್ಲ ಇದಾಗಲಿ ಅಂತ ಹೇಳಿ ನಾನು ಸೆಲ್ಫೆಲ್ಲ ಕ್ಲೀನ್ ಮಾಡ್ಕೊತಿದ್ದೆ, ಸೆಲ್ಫ್ ಮೇಲೆ ಪೂರಿ ಒತ್ತೋಣ ಅಂತ. ಸೊ ಹಾಗಾಗಿ ಫ್ರೆಂಡ್ಸ್ ಪೂರಿನ ನಾನು ರಘುಗೆ ಮಾತ್ರ ಸದ್ಯಕ್ಕೆ ಒತ್ತುತ್ತಿದ್ದೀನಿ, ಯಾಕಂದರೆ ಟೈಮ್ ಆಗಿಬಿಡುತ್ತೆ ಎಲ್ಲರಿಗೂ ಪೂರಿ ಮಾಡ್ತಾ ಕೂತ್ಕೊಂಡ್ರೆ. ಸೊ ಹಾಗಾಗಿ ಅವ್ರಿಗೆ ಮಾತ್ರ ಅವರು ತಿನ್ನೋದಕ್ಕೆ ಮತ್ತು ಬಾಕ್ಸ್ಗೆ ಹಾಕೋದಕ್ಕೆ ಮಾತ್ರ ನಾನು ಪೂರಿನ ಇವಾಗ ರೆಡಿ ಮಾಡ್ಕೊತೀನಿ. ಅವರು ಹೊರಟಾದ್ಮೇಲೆ ನೆಕ್ಸ್ಟ್ ನಾನು ತಿಂಡಿ ಪ್ರಿಪೇರ್ ಮಾಡ್ಕೊತೀನಿ, ಅಂದರೆ ಪೂರಿನ ಆಮೇಲೆ ಒತ್ಕೊತೀನಿ. ಅವ್ರಿಗೆ ಫಸ್ಟು ಟೈಮ್ ಆಗಿಬಿಡುತ್ತೆ ಅಂತ ಬೇಗ ಅವ್ರಿಗೆ ತಿಂಡಿ ಮಾಡಿ ರೆಡಿ ಮಾಡಿ ಕಳಿಸ್ಬೇಕು ಅವ್ರನ್ನ. ಅದೇ 1 ಅವರ್ ಟೈಮ್ ಇದೆ. 7 o'clock ಎದ್ದಿದ್ರೆ 8 o'clockಗೆ ಅವರು ಹೊರಡ್ತಾರೆ. ಸೊ 1 o'clockಲ್ಲಿ 1 o'clock ತನಕ ನಾನು ತಿಂಡಿನ ಅವ್ರಿಗೆ ಪ್ರಿಪೇರ್ ಮಾಡಬೇಕು. ಸೊ ಉಂಡೆ ಎಲ್ಲ ಕಟ್ಕೊಂಡಾಯಿತು, ಪೂರಿ ಒತ್ತುತ್ತಿದ್ದೀನಿ. ಪೂರಿ ಅಂದರೆ ಫ್ರೆಂಡ್ಸ್ ಹೇಳೋದು ಮರೆತೆ, ನೀವು ತುಂಬ ದಪ್ಪನೂ ಕಟ್ಟಬಾರ್ದು ಪೂರಿಗೆ ಬುಟ್ಟನ್ನು, ತುಂಬ ಚಿಕ್ಕದಾಗೂ ಕಟ್ಟಬಾರ್ದು, ಮೀಡಿಯಮಾಗಿ ಕಟ್ಟಿ. ಸೊ ಪೂರಿನೂ ಅಷ್ಟೇ ಒತ್ತೋದು ಸ್ವಲ್ಪ ಮಂದವಾಗಿ ಇರಲಿ, ತುಂಬ ತೆಳು ಆದರೆ ಹಪ್ಪಳ ಥರ ಆಗಿಬಿಡುತ್ತೆ ಪೂರಿ. ಸೊ ಒಂದು ಸ್ವಲ್ಪ ಮಂದವಾಗಿರಲಿ ಪೂರಿ, ಹಂಗಾದ್ರೆ ಉಬ್ಬಿ ಚೆನ್ನಾಗಿ ಬರುತ್ತೆ. ನಾನು ಮೊದಲೆಲ್ಲ ಪೂರಿ ಮಾಡಿದ್ರೆ ಹಪ್ಪಳ ಥರನೇ ಆಗಿಬಿಡ್ತಿತ್ತು. ಸೊ ಹಾಗಾಗಿ ನಾನು ಏನು ಮಾಡೋಣ ಅಂತ ನಮ್ಮ ಅಮ್ಮನ ಕೇಳಿದಾಗ ನಮ್ಮಮ್ಮ ಹೇಳಿದ್ರು, ಅಲ್ಲಿಗೆ ಸಕ್ಕರೆ ಮತ್ತು ಮೊಸರು ಎಲ್ಲನೂ ಆ್ಯಡ್ ಮಾಡು, ಚೆನ್ನಾಗಿ ಕಲಸು, ಹಾಗಾದರೆ ಚೆನ್ನಾಗಿ ಬರುತ್ತೆ ಪೂರಿ ಅಂತ. ಸೊ ಹಾಗಾಗಿ ನಾನು ಮುಂಚೆ ಮಾಡಿದ್ರೆ ನಾನು ಹಪ್ಪಳ ಥರನೇ ಆಗಿಬಿಡ್ತಿತ್ತು ಪೂರಿ, ತುಂಬ ಬೇಜಾರಾಗ್ತಿತ್ತು ನನಗೂ. ಚೆನ್ನಾಗಿ ಮಾಡಬೇಕಲ್ಲ ನಾನು ಪೂರಿನ, ಸಾಫ್ಟಾಗಿ ಬರ್ತಾನೆ ಇಲ್ವಲ್ಲ ಅಂತ ತುಂಬ ಥಿಂಕ್ ಮಾಡ್ತಿದ್ದೆ ನಾನು. ಸೊ ಹಾಗಾಗಿ ನಮ್ಮಮ್ಮ ಹೇಳಿದ್ರು ಹಿಂಗೆ ಮಾಡು ಅಂತ. ಸೊ ಆವಾಗಿಂದ ಹಿಂಗೆ ಮಾಡ್ತಿದ್ದೀನಿ, ಒಂದು 2-3 ಟೈಮ್ಸ್ ಮಾಡಿದ್ದೀನಿ ಅವ್ರು ಹೇಳ್ದಾಗಿಂದ. ತುಂಬ ಚೆನ್ನಾಗಿ ಬರ್ತಿದೆ ಪೂರಿ. ಸೊ ಅದಕ್ಕೆ ನಾನು ನಿಮ್ಗೆ ಹೇಳಿದೆ ಫ್ರೆಂಡ್ಸ್, ಈ ಥರ ಮಾಡಿದ್ರೆ ಪೂರಿ ನೀವು ನಿಜವಾಗ್ಲೂ ಇಷ್ಟಪಡ್ತೀರಾ. ರಿಸಲ್ಟ್ ನೀವು ಇವಾಗಲೇ ನೋಡ್ತೀರಾ ನಾನು ಈ ವಿಡಿಯೋದಲ್ಲೇ, ನಾನು ಪೂರಿ ಬೇಯಿಸುವಾಗ ಬೇಕಿದ್ರೆ. ಸೊ ಫ್ರೆಂಡ್ಸ್ ಹೀಗೆ ಮಾಡಿ ನೀವು ಮಾಡಿದ್ರೆ ಪೂರಿನ ಅಂತ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇಷ್ಟೇ, ಇನ್ನೇನಿಲ್ಲ. ಪೂರಿ ಅಂದರೆ ನನಗೆ ಸಖತ್ ಇಷ್ಟ. ಸೊ ಹಾಗಾಗಿ ಸಾಗು ಮಾಡೋಣ ಅಂತಿದ್ದೆ, ಬಟ್ ಆಗಲಿಲ್ಲ, ಗೊಜ್ಜನ್ನೇ ಆಯಿತು. ಸೊ ಹಾಗಾಗಿ ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ನಾನು ಸಾಗು ಮಾಡಬೇಕಾದ್ರೆ ಅದ್ರ ರೆಸಿಪಿನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇವಾಗ ಗೊಜ್ಜಿಗೆ ರೆಡಿ ಮಾಡೋಣ. ಒತ್ತಿಟ್ಬಿಟ್ಟು ಗೊಜ್ಜು ರೆಡಿ ಮಾಡಿಬಿಟ್ಟು ಆಮೇಲೆ ಪೂರಿ ಬೇಯಿಸೋಣ ಅಂತ ಒತ್ತಿಟ್ಟಿದ್ದೀನಿ, ಏನಾಗಲ್ಲ. ಸೊ ಫ್ರೆಂಡ್ಸ್ ಎಣ್ಣೆ ಹಾಕಿದೆ, ಎಣ್ಣೆ ಚೆನ್ನಾಗಿ ಕಾಯಬೇಕು, ಕಾದರೆ ಚೆನ್ನಾಗಿರುತ್ತೆ. ಕಾದಿದ್ದಕ್ಕೆ ಅಲ್ಲಿಗೆ ಸಾಸಿವೆ ಇಟ್ಟಿದ್ದೀನಿ. ನೆಕ್ಸ್ಟ್ ಒಗ್ಗರಣೆ ಎಲ್ಲ ಈರುಳ್ಳಿ ಮತ್ತು ಹಸಿ ಮೆಣಸಿನ ತಳ್ಳು ಎಲ್ಲ ಹಾಕಿದ್ದೀನಿ. ಚೆನ್ನಾಗಿ ಫ್ರೈ ಮಾಡಬೇಕು, ಇದೂ ಕೂಡ ಅಷ್ಟೇ ಚೆನ್ನಾಗಿ ಬೇಯಬೇಕು. ಮತ್ತು ಎಣ್ಣೆ ಚೆನ್ನಾಗಿ ಜಾಸ್ತಿನೇ ಹಾಕಬೇಕು ಒಗ್ಗರಣೆಗೆಲ್ಲ, ಹಂಗಾದ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಎಣ್ಣೆ ಹಾಕಿದ್ರೆ ಚೆನ್ನಾಗಿರಲ್ಲ. ಜೊತೆಗೆ ಸ್ವಲ್ಪ ಉಪ್ಪಿಟ್ಟಿದ್ದೀನಿ, ಯಾಕಂದರೆ ಒಗ್ಗರಣೆ ಬೇಗ ಬೇಯುತ್ತೆ ಅಂತ. ಸೊ ಹಾಗಾಗಿ ಉಪ್ಪು ಹಾಕಿದ್ರೆ ಸ್ವಲ್ಪ ಬೇಗ ಬೇಯುತ್ತೆ ಅಂತ ಸ್ವಲ್ಪ ಉಪ್ಪು ಹಾಕಿದೆ. ಸೊ ಫ್ರೆಂಡ್ಸ್ ಒಗ್ಗರಣೆ ಬೇಯ್ತಾ ಇದೆ. ಎಣ್ಣೆ ಜಾಸ್ತಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ, ನನಗಿಷ್ಟ. ಜಾಸ್ತಿ ಎಣ್ಣೆ ಹಾಕಿ ಏನು ತಿಂಡಿ ಮಾಡಬೇಕಾದ್ರೂ ಎಣ್ಣೆ ಜಾಸ್ತಿ ಹಾಕಿದ್ರೆ ನನಗಿಷ್ಟ ಆಗುತ್ತೆ. ಆ್ಯಂಡ್ ಒಗ್ಗರಣೆ ಎಲ್ಲ ಬೇಯಿತು. ಸೊ ಫ್ರೆಂಡ್ಸ್ ಅಲ್ಲಿಗೆ ಗ್ರೈಂಡ್ ಮಾಡಿರೋ ಕಾಯಿ ಮತ್ತು ಕಡಲೆದು ಗ್ರೈಂಡ್ ಮಾಡಿರೋದನ್ನು ಹಾಕಿದೆ. ಮಿಕ್ಸ್ ಮಾಡ್ತಿದ್ದೀನಿ. ಗ್ಯಾಸ್ನ ಲೋ ಫ್ಲೇಮಲ್ಲಿ ಹಾಕ್ಕೊಂಡೆ ಫ್ರೈ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ, ಅಲ್ಲಿಗೆ ಸ್ವಲ್ಪ ಅಂದರೆ ಟೇಸ್ಟಿಗೆ ಬೇಕಾಗಿರೋ ಅಷ್ಟು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಆ್ಯಂಡ್ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ನಾನು ಉಪ್ಪು ಮತ್ತು ಖಾರ ಎರಡನ್ನೂ ಆ್ಯಡ್ ಮಾಡ್ಕೊಂಡಿದ್ದೀನಿ ನಮಗೆ ಟೇಸ್ಟಿಗೆ ತಕ್ಕದಂಗೆ. ಸೊ ಫ್ರೆಂಡ್ಸ್ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದು ಸ್ವಲ್ಪ ಹಸಿ ಇರುತ್ತಲ್ಲ, ಅದರದ್ದೆಲ್ಲ ಸ್ಮೆಲ್ ಮತ್ತು ಎಲ್ಲ ಹೋಗಬೇಕು. ಅಂದರೆ ಒಂದು ಲೋ ಫ್ಲೇಮಲ್ಲೇ ಒಂದು 5 ಮಿನಿಟ್ಸ್ ಅಷ್ಟು ಅದು ಚೆನ್ನಾಗಿ ಬೇಯಬೇಕು. ಮತ್ತು ಹುರಿಗಡಲೆ ಎಲ್ಲ ಇರುತ್ತಲ್ಲ, ಅದು ಸ್ವಲ್ಪ ಗಟ್ಟಿಯಾಗುತ್ತೆ, ನೋಡ್ತಿರ್ಬೋದು ಗಟ್ಟಿಯಾಗಿದೆ, ತುಂಬ ಗಟ್ಟಿ ಆಗ್ತಿದೆ. ಸೊ ಅದು ಎಲ್ಲ ಗಟ್ಟಿ ಆಗುತ್ತಲೇ ನೆಕ್ಸ್ಟ್ ನಾವು ತರಕಾರಿ ಎಲ್ಲ ಏನು ಕುಕ್ಕರಲ್ಲಿ ವಿಸಿಲ್ ಮಾಡಿಟ್ಟಿದ್ವಿ, ಸೊ ಹಾಗಾಗಿ ಅದನ್ನು ಹಾಕ್ಕೊಂಡೆ. ನೆಕ್ಸ್ಟ್ ಈ ಕಡೆ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ನೆಕ್ಸ್ಟ್ ಆ ಕಡೆ ಗೊಜ್ಜು ರೆಡಿಯಾಗಿದೆ. ಸೊ ಫ್ರೆಂಡ್ಸ್ ರಘುಗೆ ಆರಲಿ ಅಂತ ಗೊಜ್ಜು ಬಾಕ್ಸ್ಗೆ ಹಾಕಿ ಒಂದು ಪಾತ್ರೆಗೆ ತಣ್ಣೀರು ಹಾಕಿಟ್ಟೆ ಆರಲಿ ಅಂತ.
ನೋಡ್ತಿರ್ಬೋದು ಫ್ರೆಂಡ್ಸ್ ಪೂರಿ ಹೇಗೆ ಬರ್ತಿದೆ ಅಂತ. ನಿಜವಾಗ್ಲೂ ಸಖತ್ ಇಷ್ಟ ಆಯಿತು ಪೂರಿ ಮಾತ್ರ. ನೋಡ್ತಿರ್ಬೋದು ಎಷ್ಟು ಉಬ್ಬಿ ಉಬ್ಬಿ ಬರ್ತಿದೆ ಅಂತ. ತುಂಬ ಚೆನ್ನಾಗಿತ್ತು ಪೂರಿ ಮಾತ್ರ, ತುಂಬ ಸಾಫ್ಟಾಗಿ. ನೀವೇ ನೋಡ್ತಿರ್ಬೋದು ರಿಸಲ್ಟು. ಸೊ ಫ್ರೆಂಡ್ಸ್, ನಾನು ಹೇಳ್ದ ಹಾಗೆ ನೀವು ಈ ಥರ ಪೂರಿ ಮಾಡಿದ್ರೆ ನಿಮ್ಮ ಮನೆಯಲ್ಲೂ ತುಂಬ ಇಷ್ಟಪಡ್ತಾರೆ, ನೀವು ತುಂಬ ಇಷ್ಟಪಡ್ತೀರಾ. ನಿಮ್ಮ ಮಕ್ಕಳು, ನಿಮ್ಮ ಫ್ಯಾಮಿಲಿ ಎಲ್ಲ ತುಂಬ ಇಷ್ಟಪಡ್ತಾರೆ ನೀವು ಈ ಥರ ಪೂರಿ ಮಾಡಿಕೊಟ್ರೆ ನಿಮ್ಮ ಮನೇಲಿ. ಸೊ ಹಾಗಾಗಿ ನಾನು ನಿಮಗೆ ಹೇಳ್ತಿದ್ದೀನಿ ಅಷ್ಟೇ. ನೀವೇ ನೋಡ್ತಿರ್ಬೋದು ತುಂಬ ಇಷ್ಟ ಆಯಿತು ಪೂರಿ ಮಾತ್ರ ನನಗೆ. ತುಂಬ ಸಖತ್ತಾಗಿ ಬಂತು, ಉಬ್ಬಿ ಉಬ್ಬಿ ತುಂಬ ಚೆನ್ನಾಗಿ ಬಂತು. ಅದಕ್ಕೆ ನಾನು ಒಂದೆರಡು ಪೂರಿ ತೋರಿಸೋದು ಬೇಡ, ಎಷ್ಟು ಪೂರಿ ಮಾಡ್ತೀನಿ ನಾನು ಅಷ್ಟನ್ನು ತೋರಿಸೋಣ ಅಂತ ಹೇಳಿ ತೋರಿಸ್ತಿದ್ದೀನಿ. ನೀವೇ ನೋಡ್ತಿರ್ಬೋದು ಕಲರ್ ಕೂಡ ತುಂಬ ಚೆನ್ನಾಗಿ ಬರ್ತಿದೆ. ಅದು ಸಕ್ಕರೆ ಆ್ಯಡ್ ಮಾಡಿದ್ನಲ್ಲ, ಅದಕ್ಕೆ ನಮ್ಮಮ್ಮ ಹೇಳಿದರು ಸಕ್ಕರೆ ಆ್ಯಡ್ ಮಾಡಿದ್ರೆ ಅದು ಕಲರು ಬರುತ್ತೆ ಅಂತ. ಸೊ ಹಾಗಾಗಿ ಸಕ್ಕರೆ ಆ್ಯಡ್ ಮಾಡಿದೆ. ರಘುನೂ ಅಷ್ಟೇ ತುಂಬ ಇಷ್ಟಪಟ್ಟರು. ಪೂರಿ ಮಾತ್ರ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿತ್ತು. ನೋಡ್ತಿರ್ಬೋದು ನೀವೇ. ಈ ಟೈಮಲ್ಲಿ ಪಾಪುನ ತುಂಬ ಮಿಸ್ ಮಾಡ್ಕೊತಿದ್ದೀನಿ. ಯಾಕಂದರೆ ಒಂಥರ ತುಂಬ ಬೇಜಾರಾಗ್ತಿದೆ ಅವಳು ಬಿಟ್ಟಿರೋದು. ಕರ್ಕೊಂಡು ಬರಬೇಕು ಇನ್ನೊಂದು ಸ್ವಲ್ಪ ದಿನ, ಇನ್ನೊಂದು 4-5 ಡೇಸ್. ಈ ಥರ ತಿಂಡಿ ಎಲ್ಲ ಮಾಡಿದಾಗ ತುಂಬ ಬೇಜಾರಾಗುತ್ತೆ. ಯಾಕಂದರೆ ಅವಳಿಗೆ ಚಪಾತಿ ಪೂರಿ ಅಂದ್ರೆಲ್ಲ ತುಂಬ ಇಷ್ಟ. ಆಮೇಲೆ ಸಾಫ್ಟಾಗೆಲ್ಲ ಇರುತ್ತೆ ಪೂರಿ. ಅವಳು ಕೊಟ್ಟರೆ ತುಂಬ ಇಷ್ಟಪಡ್ತಾಳೆ, ತುಂಬ ಇಷ್ಟಪಟ್ಟು ತಿಂತಾಳೆ. ಸೊ ಹಾಗಾಗಿ ತಿಂಡಿ ಮಾಡಬೇಕಾದ್ರೆ ಅವಳು ತುಂಬ ನೆನಪದ್ಲು. ಏನೂ ಮಾಡೋಕ್ಕಾಗಲ್ಲ. ಅವತ್ತೇ ಹೇಳಿದೆ ರೀಸನ್ನು, ಅವಳು ಫೋನ್ಗೆ ಫುಲ್ ಅಡಿಕ್ಟ್ ಆಗಿಬಿಟ್ಟಿದ್ಲು, ಸ್ವಲ್ಪ ಮರ್ಸೋಣ ಅಂತ. ಫ್ರೆಂಡ್ಸ್, ರಘು ತಿಂಡಿ ತಿಂದು ಮತ್ತು ಎಲ್ಲ ಆಯಿತು. ಅವ್ರ ಬಾಕ್ಸ್ಗೆ ಹಾಕಿ ಕಳಿಸ್ದೆ ಮಧ್ಯಾಹ್ನಕ್ಕೆ ಅಂತ. ಸೊ ಫ್ರೆಂಡ್ಸು ಅವರು ಹೊರಡಾಯಿತು. ಇನ್ನು ನೆಕ್ಸ್ಟ್ ನನ್ನ ಕೆಲಸ. ಅವ್ರಿಗೆ ಮಾತ್ರ ಪೂರಿ ಒತ್ತಿ ಹಾಕಿ ಕಳಿಸ್ದೆ. ಇನ್ನು ನನಗೆ ಒತ್ಕೊಬೇಕು ಪೂರಿನ. ಮತ್ತು ಫ್ರೆಂಡ್ಸ್, ಇವತ್ತು ಬ್ಲಾಗ್ ಫುಲ್ ಕಂಟಿನ್ಯೂ ಆಗುತ್ತೆ, ಫುಲ್ ನೋಡಿ, ಎಲ್ಲೂ ಸ್ಕಿಪ್ ಮಾಡ್ತೇನೆ. ಫ್ರೆಂಡ್ಸ್, ಪೂರಿ ಎಲ್ಲ ನನಗೂ ಕೂಡ ಒತ್ತಿ ರೆಡಿ ಮಾಡಿ ಹಾಟ್ ಬಾಕ್ಸ್ಗೆ ಹಾಕ್ಕೊಂಡಿದ್ದೆ ಬೇಯಿಸ್ಬಿಟ್ಟು. ಸೊ ಫ್ರೆಂಡ್ಸ್, ನೀವು ನೋಡ್ತಿರ್ಬೋದು ಪೂರಿ ಎಷ್ಟು ಚೆನ್ನಾಗಿ ಬಂದಿದೆ ಸಾಫ್ಟಾಗಿ ಅಂತ. ತುಂಬ ಇಷ್ಟ ಆಯಿತು ಪೂರಿ ಮಾತ್ರ ನನಗೆ. ಸೊ ಫ್ರೆಂಡ್ಸ್, ನಾನು ತಿಂಡಿ ತಿಂದ್ಕೊಳ್ಳೋಣ ಅಂತ ಹೇಳಿ ಹಾಲು ಕಾಯಿಸ್ಕೊಂಡಾಯಿತು, ತಟ್ಟೆಗೂ ಹಾಕ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ತಿಂಡಿ ತಿನ್ನಬೇಕು. ತಿಂಡಿ ತಿಂದು ಎಲ್ಲ ಕೆಲಸ ಮುಗೀತು, ಮನೆ ಕೆಲಸ ಎಲ್ಲ ಆಲ್ಮೋಸ್ಟ್ ಮುಗೀತು. ಆ್ಯಂಡ್ ನನ್ನದು ಸ್ನಾನ ಎಲ್ಲ ಆಯಿತು. ಸ್ನಾನ ಎಲ್ಲ ಮಾಡಿ ಇವಾಗ ಊಟಕ್ಕೆ ಟೈಮ್ ಬಂದು 1 o'clock ಆಗಿದೆ. ಸೊ ಊಟಕ್ಕೆ ಬೆಳಿಗ್ಗೆದು ಪೂರಿದೆ ಹಿಟ್ಟಿದೆ. ಸೊ ಅದನ್ನು ಒತ್ಬಿಟ್ಟು ಚಪಾತಿ ಮಾಡ್ಕೊತೀನಿ. ಮತ್ತು ಸಾಗು ಇದೆ ಜೊತೆಗೆ. ನೈಟ್ ಏನಾರು ಮಾಡೋದು, ನೈಟ್ ಸಾಂಬಾರು ಅಥವಾ ಏನಾದರೂ ಉಪ್ಪಿಟ್ಟು ಏನಾದ್ರು ನೈಟ್ ಏನಾರು ಮಾಡ್ಕೊಂಡು ತಿನ್ಕೊಳ್ಳೋದು. ಸೊ ಇವಾಗ ಪೂರಿದೆ ಹಿಟ್ಟಿದೆ. ಸೊ ಅದನ್ನೇ ಹೊತ್ಕೊಂಡು ಚಪಾತಿ ಮಾಡ್ಕೊತೀನಿ. ಸಾಗು ಇದೆ. ಸೊ ಫ್ರೆಂಡ್ಸ್, ವ್ಲಾಗ್ ಕಂಟಿನ್ಯೂ ಆಗುತ್ತೆ ನೋಡಿ. ಪ್ಲೀಸ್ ಹೋಗಿ, ಯಾರೆಲ್ಲ ಹೊಸ್ದಾಗಿ ನನ್ನ ವೀಡಿಯೋ ನೋಡ್ತಿದ್ರು ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಸೊ ಫ್ರೆಂಡ್ಸ್, ಪೂರಿ ಹಿಟ್ಟು ತಗೋತಿದ್ದೀನಿ, ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಅದನ್ನು ಚಪಾತಿ ಮಾಡ್ಕೊಳ್ಳೋಣ ಅಂತ ಹೇಳಿ. ಸೊ ಪೂರಿ ಹಿಟ್ಟು ಹೀಗಿದೆ, ಇದರಲ್ಲೇ ಚಪಾತಿ ಮಾಡ್ಕೊಳ್ಳೋಣ. ಒಂದು 3 ಆಗುತ್ತೆ ಚಪಾತಿ, ಸಾಕು ಅಷ್ಟೇ. ಸಾಗು ಇದೆಲ್ಲ ಜೊತೆಗೆ ತಿನ್ಕೊಳ್ಳೋಣ ಅಂತ ಹೇಳಿ ಉಂಡೆ ರೆಡಿ ಮಾಡಿಕೊಂಡು ಚಪಾತಿ ಒತ್ಕೊಳ್ಳೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊತಿದ್ದೆ. ಫ್ರೆಂಡ್ಸ್, ನಾನು ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರು ಹಾಕಬೇಕು, ಅದೇ ಬೇಕು ಇದೇ ಬೇಕು ಅಂತೇನಿಲ್ಲ. ಯಾವುದೋ ಒಂದು ಹೊಟ್ಟೆ ತುಂಬಿದ್ರೆ ಸರಿ. ಒಟ್ಟಿನಲ್ಲಿ ಜಾಸ್ತಿ ಅನ್ನನೂ ತಿನ್ನೋಕ್ಕಾಗಲ್ಲ ಮಧ್ಯಾಹ್ನ ಟೈಮು. ಸೊ ಹಾಗಾಗಿ ಹಿಂಗೆ ಏನಾರು ಇದ್ದರೆ ಚಪಾತಿ ಅಥವಾ ದೋಸೆ ಇಟ್ಟಿದ್ರೆ ಒಂದೊಂದು ದಿನ ದೋಸೆನೇ ಮಾಡ್ಕೊತೀನಿ. ಯಾಕಂದರೆ ಅನ್ನ ಅಂತ ಸುಮ್ಮನೆ ಯಾವಾಗಲೂ ಅನ್ನನೇ ತಿನ್ನೋದಕ್ಕಾಗಲ್ಲ. ಸೊ ಹಾಗಾಗಿ ಚಪಾತಿನೇ ಮಾಡ್ಕೊಳ್ಳೋಣ ಅಂತ ಹೇಳಿ ಚಪಾತಿ ಮಾಡ್ಕೊತಾ ಇದ್ದೆ.
ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಯಾರೆಲ್ಲ ಹೊಸದಾಗಿ ನನ್ನ ವ್ಲಾಗ್ನ ನೋಡ್ತಿದ್ರೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.